ಇವಾಗ ಒಪ್ಕೋತೀನಿ ನಾನು ತೋರಿಸಿದ್ದನ್ನ ಆಮೇಲೆ ಇಷ್ಟ ಆಗಲ್ಲ ಅಂತಂತೀಯ ನೋಡು. ನೋಡಿ ಅಪರೂಪಕ್ಕೆ ನಾನು ಹೇಳಿದನ್ನ ತಗೊಂಡಿದ್ದಾಳೆ. ವಿಡಿಯೋ ಮಾಡ್ತಿದೀನಿ ಅಂತ ತಗೋತಾವಳಿಲ್ಲ ಗೊತ್ತಿಲ್ಲ. ಹೆಂಗೋ ನನಗೆ ಅನುಕೂಲ ಆಗ್ತಿದೆ, ಅದೇ ಮುಖ್ಯ. ಇದೇ ತರದನ್ನ ನಮ್ಮ ಆನಿವರ್ಸರಿಗೆ ಹಾಕೊಂಡಿದ್ರಿ ಅವಳು. ಅದು ಫುಲ್ ಲೆಂತ್ ಇತ್ತು, ಅದನ್ನೇ ಕಟ್ ಮಾಡಿ ಮಾಡಿ ಕೊಡ್ತಾವ್ರಿ ಇಲ್ಲಿ. ಫೈನಲಿ ನಮ್ಮ ಮೇಡಮ್ ಇಷ್ಟ ತಗೊಂಡಿದ್ದಾರೆ ನೋಡಿ. ಇಲ್ಲಿ 1-2 ಉಣ್ಕೊಂಡ್ ಬಂದಿದ್ದು ನೋಡಿ. ಇಲ್ಲಿ ಬ್ಯಾಗ್ ತುಂಬೋಯ್ತು. ಏನೋ ಖುಷಿ ಅಲ್ವಾ ನನ್ ಗಂಡ ಚೆನ್ನಾಗಿರೋದು ಹಾಕಬೇಕು ಅಂತ. ಸೊ ಏನಪ್ಪಾ ಅಂತಂದ್ರೆ ಯಾರೆಲ್ಲ ನೆಕ್ಸಸ್ ಸಿಟಿ ಸೆಂಟರ್ ಮಾಲ್ ಬರ್ತೀರಾ, ಅವ್ರದ್ದೊಂದು ಅಪ್ಲಿಕೇಶನ್ ಇದೆ. ದಟ್ ಮೀನ್ಸ್ ಆಪ್ ಆಗಲೇ ಹೇಳಿದಾಗೇನೆ ಆಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದಕ್ಕೆ ಕಾಪಿರೇಟ್ ಬರಲ್ಲ ತಾನೆ. ಈ ತರ ಕೆಟ್ಟದಾಗ ಹಾಡು ಹೇಳಿದ್ರೆ ಬಿಡು, ಯಾವ ಕಾಪಿರೇಟ್ ಬರಲ್ಲ. ಅಲ್ಲಿ ನೋಡಿ ನಮ್ ವಿಡಿಯೋ ಪ್ಲೇ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ ವಿಡಿಯೋ ಪ್ಲೇ ಮಾಡ್ತಾ ಇದಾರೆ ಅಲ್ಲಿ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮೈಸೂರು ಜೋಡಿ. ನಮಸ್ಕಾರ. ಏನ್ ಸಮಾಚಾರ ಅಂದ್ರೆ ಏನು ಇಲ್ಲ. ನೆಕ್ಸಸ್ ಮಾಲ್ ಅಲ್ಲಿ ಲೈಫ್ ಸ್ಟೈಲ್ ಅಲ್ಲಿ ಆಫರ್ ಇದೆ ಕರ್ಕೊಂಡ್ ಬಂದಿದ್ದಾಳೆ. ಗೊತ್ತಿಲ್ಲ, ಸುಮ್ನೆ ಸುಳ್ಳು ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ದೀನಿ. ಅದು SMS ಬಂದಿತ್ತಂತೆ. SMS ಬಂದ ಕರ್ಕೊಂಡ್ ಬಂದಿದ್ದಾಳೆ. ಇಲ್ಲಿ ನೋಡಿದ್ರೆ ಎಲ್ಲ ಸೇಮ್ ರೇಟ್ ಗಳಿವೆ. ಏನ್ ಮಾಡೋದು ಗೊತ್ತಿಲ್ಲ, ನೋಡೋಣ. ಆಫರ್ ಇಲ್ಲ ಅಂತಂದ್ರೆ ಆಮೇಲೆ ಮಾತು. ಓಕೆ ಸರಿ, ಯಾವ್ ತಗೋತಿ ಈಗ? ನೀವು ಹೇಳಿ ಸೆಲೆಕ್ಟ್ ಮಾಡಿ. ಒಂದು ನಿಮ್ ಕರ್ಕೊಂಡ್ ಬಂದಿದ್ದೇನಕ್ಕೆ? ಅಲ್ಲ, ನಂಗೆ ಇವಾಗ ಒಪ್ಕೋತೀನಿ ಅಂತ ನಾನು ತೋರಿಸಿದ್ದನ್ನ ಆಮೇಲೆ ಇಷ್ಟ ಆಗಲ್ಲ ಅಂತಂತೀಯ ನೋಡು. ಇಲ್ಲ, ಎರಡರಲ್ಲಿ ಒಂದು ಸೆಲೆಕ್ಟ್ ಮಾಡಿ. ನನಗೆ ಗ್ರೀನ್ ಚೆನ್ನಾಗಿದೆ ಅಂತ ಅನಿಸ್ತಾ ಇದೆ. ಏನಪ್ಪ ಇವತ್ತು ಈ ಚಳಿಗಾಲದಲ್ಲಿ ಮಳೆ ಬರುತ್ತಾ ಅಂತ ಹೇಳಿದ ತಕ್ಷಣ ಒಪ್ಕೋತಾ ಇದೆಯಾ? ಯಾವುದು? ಎಷ್ಟು ದುಡ್ಡು ಇದಕ್ಕೆ? 1000 ಇದೇ ಸಖತ್ತಾಗಿರೋದು ನೋಡು. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕತ್ತೀಯ. ಇಲ್ಲ ಅದು ಪರವಾಗಿಲ್ಲ, 600 ರೂಪಾಯಿ ಜಾಸ್ತಿ. ಅದು ಇದನ್ನೇ ತಗೋ. ಎರಡು ಬೇಡ. ಏನ್ ಸ್ಕೂಲ್ ಯೂನಿಫಾರ್ಮ್ ಕಡೆ ಐತಾ ಅದು? ಬೇಡ, ಏನೇ ಬೇಡ ಅದು ಅಷ್ಟೇ. ಒಂದ್ ತಗೋ. ಇದೆ ಗ್ರೀನ್ ಒಂದ್ ತಗೋ. ನೋಡಿ ಅಪರೂಪಕ್ಕೆ ನಾನು ಹೇಳಿದನ್ನ ತಗೊಂಡಿದ್ದಾಳೆ. ವಿಡಿಯೋ ಮಾಡ್ತಿದೀನಿ ಅಂತ ತಗೋತಾವಳಿಲ್ಲ ಗೊತ್ತಿಲ್ಲ. ಹೆಂಗೋ ನನಗೆ ಅನುಕೂಲ ಆಗ್ತಿದೆ, ಅದೇ ಮುಖ್ಯ. ಚಂದು, ಅವರು ಆಫರ್ ಇದೆ ಅಂತ ಹೇಳಿರೋದು, ಫ್ರೀಯಾಗಿ ಕೊಡ್ತೀನಿ ಅಂತಲ್ಲ. ಸುಮ್ಮನೆ ತಗೊಂಡು ಎಲ್ಲ ತುಂಬ್ಕೋಬೇಡ. ನೀನು ಇಲ್ಲಿ ಸಾಕು ನಡಿ. ಎಷ್ಟೊಂದು ತಗೊಳ್ಳೋದು? ಆಲ್ರೆಡಿ 4-5 ತಗೊಂಡಿದ್ಯಲ್ಲ. ಟ್ರಯಲ್ ಮಾಡ್ಬಿಟ್ಟು ಮತ್ತೆ ಎತ್ಕತ್ತೆ ನನಗೆ ಗೊತ್ತದು. ಇಲ್ಲಿ ಬಾ, ಇಲ್ಲಿ ಸಾಕು ಬಾ. ಟ್ರಯಲ್ ರೂಮ್ ಆ ಕಡೆ ಇದೆ, ಹೋಗೋಣ. ಬೇಡ, ಅದೇನು ಚಂದ ಅದು. ಚಿಕ್ಕ ಮಕ್ಕಳು ಸ್ವೆಟ್ರ್ ಇದ್ದಂಗಿದೆ. ಬಾ ನೋಡಿ, ಇಲ್ಲಿ ಹೆಂಗೆ ತುಂಬ್ಕೊಂಡಿದ್ದಾಳೆ. ಅವ್ರಿಗೆ ಫ್ರೀಯಾಗಿ ಕೊಡ್ತೀನಿ ಅಂತಂದವ್ರು. ಆಫರ್ ಇದೆ ಅಂತ ಹೇಳಿದಾರೆ ಅಷ್ಟೇ. ಆ್ಯಂಡ್ ಎಲ್ಲ ಇನ್ನೊಂದು ತಪ್ಪು ತಿಳ್ಕೊಬಿಟ್ಟು ನಾವಿಲ್ಲಿ ಪ್ರಮೋಷನ್ಗೆ ಬಂದಿಲ್ಲ, ಆಯಿತಾ? ನಾವಿಲ್ಲಿಗೆ ರೆಗ್ಯುಲರ್ ಕಸ್ಟಮರ್ಸು. ಇಲ್ಲಿಗೊಂದು SMS ಬರುತ್ತೆ, ಮೊನ್ನೆ ಆಫರ್ ಇದೆ ಅಂತ ಅಂದ್ಬಿಟ್ಟು ಇವತ್ತು ಎತ್ತಾಕೊಂಬಂದವ್ ನಾನು ಅಷ್ಟೇ. ಯಾರು ಅಪಾರ್ಥ ಮಾಡ್ಕೋಬೇಡಿ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ನೋಡಿ, ಇದು ಆನೆ ಬ್ಯಾಗು. ಊಟಿಲಿ ತಗೊಂಡಿದ್ದು ನಾನು. ಆನೆ ಬ್ಯಾಗ್ ದುಡ್ಡು ಕೊಟ್ಟು ನಾನು. ಬಾ ಎಲ್ಲ ಮರ್ತ್ಕೊತೀರಾ ನೀವು. ಮಕ್ಳಿಗೆ ಎಷ್ಟು ಕಲೆಕ್ಷನ್ಸ್ ಇರುತ್ತೆ, ನಮಗೆ ಕಲೆಕ್ಷನ್ ಇರಲ್ಲ. ಎಷ್ಟು ಕಮ್ಮಿ ಇರುತ್ತೆ ಗೊತ್ತಾ? ಸಿಂಪಲ್ ಲಾಜಿಕ್ ಏನ್ ಗೊತ್ತಾ? ಗಂಡು ಮಕ್ಕಳಿಗೆ ಎಷ್ಟೇ ಕಲೆಕ್ಷನ್ಸ್ ಇಟ್ಟರು ಕಣ್ಣು ಎತ್ಕೊಂಡು ಹೋಗ್ತಾರೆ, ಇಲ್ಲ ಆಫರ್ ಎತ್ಕೊಂಡು ಹೋಗ್ಬಿಡ್ತಾರೆ. ನಿಮ್ಗೆ ಇಷ್ಟು ಕಲೆಕ್ಷನ್ಸ್ ಇಟ್ಟೆ ಪಾಪ ಸ್ಟೋರ್ ಎಲ್ಲಾನು ಹೊಟ್ಟೆ ಉರಿಸ್ತೀರಾ. ಅದಿಲ್ವಾ ಇದಿಲ್ವಾ ಅನ್ಕೊಂಡು. ಇನ್ ಜಾಸ್ತಿ ಇಟ್ಟರೆ ಆಚೆನೆ ಹೋಗಲ್ಲ ನೀವು. ಅದಕ್ಕೆ ನಿಮ್ಗೆ ಲಿಮಿಟೆಡ್ ಆಗಿ ಕೊಡ್ತಾರೆ, ಹೆಂಗ ತಗೊಂಡೋಗ್ಲಿ ಅಂತ. ಇನ್ನೇನ್ ಮತ್ತಲ್ಲಿ ನೋಡಿ, ಹಿಂಗ್ ಬಂದ್ರೆ ಹುಸಿಗೈತಾ? ಕುಡಿಲಿ ಹೋಗ, ಹಂಗೆ ಇರ್ಲಿ. ಕುಡಿಲಿ. ಇಲ್ಲಿ ನೋಡಿದ್ರೆ ನೀವು ನೋಡಿಲಿ, ಬ್ಯಾಗ್ ತುಂಬಿ ಕೈಗೆ ಬಂದೈತಿ ಈಗ. ಇಲ್ಲಿ ಹಿಂಗ್ ತುಂಬ್ಕೊಂಡು ಹೋದ್ರಿ ಇನ್ನೆಂಗಲ್ಲಿ. ಯಾವ್ದನ್ನ ಏನದು? ನಡಿ, ಅದು ಆಕಳ ತರ ಐತೆ. ನಡಿ ನಡಿ. ಇದ್ಯಾವ ತರ ಬೇರೆ ತರ? ಸುಮ್ನೆ ನಡಿಯವ, ಸುಮ್ನೆ. ಅದ್ ನಮ್ ಜೀನ್ಸ್ ಪ್ಯಾಂಟೇ ಬರ್ತದೆ. ನಡಿ, ಇದೆಲ್ಲ ಬೇಡ. ನಡಿ. ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಇದೇ ತರದನ್ನ ನಮ್ಮ ಆನಿವರ್ಸರಿಗೆ ಹಾಕೊಂಡಿದ್ರಿ ಅವಳು. ಅದು ಫುಲ್ ಲೆಂತ್ ಇತ್ತು, ಅದನ್ನೇ ಕಟ್ ಮಾಡಿ ಮಾಡಿ ಕೊಡ್ತಾವ್ರಿ ಇಲ್ಲಿ. ಸೈಕ್ ಮಾಡ್ತಾರೆ ಗುರು. ಅಂಡ್ ಇವ್ರುಗಳು ಎಂತೆಂತ ಸ್ಕ್ಯಾಮ್ ಗಳು ಮಾಡ್ತಾರೆ ಅಂತಂದ್ರೆ, ನಿನ್ನೆ ಆನ್ಲೈನ್ ಅಲ್ಲಿ ಆರ್ಡರ್ ಮಾಡಿದಾಳೆ. ಆನ್ಲೈನ್ ಅಲ್ಲಿ ಈ ತರದೊಂದು ಪ್ಯಾಂಟ್ ಮಾಡಿದೀನಿ. ಈ ತರದೊಂದು ಪ್ಯಾಂಟ್ ಬಿಟ್ರೆ ಒಂದು ಕಾಜಲ್ ಅಷ್ಟೇ ಮಾಡಿರೋದು, ಇನ್ನೇನು ಮಾಡಿಲ್ಲ. ಹೌದಾ? ಮತ್ ಅಷ್ಟೇ ಅನ್ಕೊಂಡ್ 3 ಹೇಳ್ದಲ್ಲ ಇವಾಗ. ನೋಡಿ, ಅದು ನನಗೆ ಇವಾಗ ಜಸ್ಟ್ SMS ಬಂತು. ಅದು ನನ್ನ ನಂಬರ್ಗೆ, ನನ್ನ ಅಡ್ರೆಸ್ಗೆ, ನನ್ನ ಆಫೀಸ್ ಅಡ್ರೆಸ್ ಮಾಡಿದ್ದಾಳೆ. ಜಸ್ಟ್ SMS ಬಂತು, ಗೊತ್ತಾಯ್ತು? ಇಲ್ಲ ಹೇಳ್ತಿದ್ದೆ ಇವಳು. ಈಗ ತಗೊಂಡಿರೋದ್ರಲ್ಲಿ 2 ಬಟ್ಟೆ ಕಟ್ಟು. ನನಗೆ ಗೊತ್ತಿಲ್ಲ. ಈಗ ತಗೊಂಡಿರೋದ್ರಲ್ಲಿ 2 ಬಟ್ಟೆ ಕಟ್ಟು. ನಡಿ. ಫೈನಲಿ ನಮ್ಮ ಮೇಡಮ್ ಇಷ್ಟ ತಗೊಂಡಿದ್ದಾರೆ ನೋಡಿ. ಇಲ್ಲಿ 1-2 ಉಣ್ಕೊಂಡ್ ಬಂದಿದ್ದು ನೋಡಿ. ಇಲ್ಲಿ ಬ್ಯಾಗ್ ತುಂಬೋಯ್ತು. ಇದು ಚೆನ್ನಾಗಿದೆ ತಗೋ ಅಂತ ನೀವೇ ಕೊಡಿಸ್ಬಿಟ್ಟು ದುಡ್ಡಾಗ್ಲಿ. ನನ್ ಬಜೆಟ್ 3000 ಎಷ್ಟಾದ್ರೂ ನಿಂದೆ. ಆಯ್ತು, ಬನ್ನಿ. ಇಲ್ಲೆಲ್ಲ ಕೆಲಸ ಸೇರ್ಕೊಂಡು ಹೇಳ್ತೀನಿ. No, God, please, no. ಓಕೆ, ಆಯ್ತು.
ನಮಗ್ ಮಾತ್ರ ಆಡ್ಕೊಬಿಡ್ತಾರೆ ಏನಾದ್ರು ತಗೋಬಿಟ್ರೆ. ಈಗ ತಾನೇ ಓದ್ ವ್ಲಾಗ್ ಅಲ್ಲಿ ತಾನೇ ಚಪ್ಪಲಿ ತಗೊಂಡ್ರು ಅಂತ ತೋರ್ಸಿದೀನಿ. ಮತ್ತೆ ಈಗ ಆಫರ್ ಇದೆ ಅಂತ ಚಪ್ಪಲಿ ನೋಡಕ್ ಬಂದವ್ರೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ. ಆಫರ್ ಇದ್ದ ತಗೋಬಿಡ್ಬೇಕು. ಇನ್ನು ಸೋಲ್ ತುಂಬಾ ಗಟ್ಟಿಯಾಗಿದೆಯಂತೆ, ಅದಕ್ಕೆ ತಗೋತವ್ರಂತೆ. ಇದ್ದಾಗಂತಲ್ಲ ಸಾವಾಸ ದೋಷಗಳು ನೋಡಿದ್ರು ತಗೋಣ. ಆಕ್ಚುಲಿ ನಾನೇ ಹೇಳ್ಕೊಟ್ಟಿದ್ದು ಚೆನ್ನಾಗಿದೆ ತಗೊಳ್ಳಿ ಅಂತ. ಏನೋ ಖುಷಿ ಅಲ್ವಾ ನನ್ ಗಂಡ ಚೆನ್ನಾಗಿರೋದ್ ಹಾಕಬೇಕು ಅಂತ. ನೋಡಿ ಹಾಕತ್ತೀನಿ. ಇದು ನೋಡ್ರಪ್ಪ ಇಲ್ಲಿ ಬಿಲ್ ನೋಡ್ರಪ್ಪ, ಇಷ್ಟು ಉದ್ದ ಬಿಲ್ಲು, ಕೈ ತುಂಬಾ ಬಟ್ಟೆ. ಏನ್ ಆಫರ್ ಏನು, ಏನೇ ಮಾಡಿದ್ರು ಏನೇ ಕೊಟ್ರು ಕತ್ರಿ ಬೀಳೋದ್ ನನ್ ಜೇಬ್ಗೆನೆ. ಇಷ್ಟು ಉದ್ದ ಬಿಲ್, ಹನುಮಂತನ್ ಬಾಲ ಅಂತಾರಲ್ಲ ಹಂಗೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಅಯ್ಯೋ ಎಲ್ಲಿ ಬೈತದಲ್ಲಿ ನೋಡಲ್ಲಿ, ಕೈಲಿ ಇಟ್ಕೊಳಕ್ ಆಯ್ತಲ್ಲ ಅಷ್ಟು ಭಾರ ಇದೆ. ಖುಷಿ ಖುಷಿ, ಏನ್ ಖುಷಿಯೋ ಏನ್ ಕತೆನೋ ಗುರು, ಸಾಕಾಗ್ಬಿಡೈತ್ ನನ್ಗೂನು. ಶಾಪಿಂಗ್ ಮಾಡೋದ್ ತಕ್ಕಂಗೆ ಗಿಫ್ಟ್ ಕೊಡ್ತಾ ಇದಾರೆ ಇಲ್ಲಿ. 7,000+ ಶಾಪ್ ಮಾಡಿದ್ರೆ ಏನೋ ಗಿಫ್ಟ್ ಕೊಡ್ತಾರಂತೆ. ಅದ್ ಏನ್ ಕೊಡ್ತಾರ ನೋಡ್ತೀನಿ. ಕೊನೆಗೆ ಒಂದು ಗೊಂಬೆ ಕೊಟ್ಟು ಕಳ್ಸ್ಬೇಕಲ್ಲ, ಅದನ್ನ ಸಾಫ್ಟ್ ಟಾಯ್ಸ್ ಅನ್ಕೊಂಡು ನಿನಗೆ ಸುಮ್ನೆ ಬಿಡಲ್ಲ ನಾನು. ನೋಡಿ ನೆಕ್ಸಸ್ ಸೆಂಟರ್ ಸಿಟಿಯಲ್ಲಿ ಶಾಪ್ ಮಾಡಿದ್ರೆ 7,000+ ಶಾಪ್ ಮಾಡಿದ್ರೆ ಒಂದು ಗಿಫ್ಟ್ ಕೊಡ್ತಾ ಇದಾರಂತೆ. ಅಂತ ಗೊತ್ತಿಲ್ಲ, ನಾನು ಕಾಯ್ತಾ ಇದ್ದೀನಿ. ನೋಡೋಣ ಏನ್ ಗಿಫ್ಟ್ ಕೊಡ್ತಾರೆ ನೋಡೇ ಬಿಡ್ತೀನಿ. ಪ್ರೊಸೀಜರ್ ಇದೆ, ನೆಕ್ಸಸ್ ಆಪ್ ಡೌನ್ಲೋಡ್ ಮಾಡ್ಬೇಕು, ಅದ್ರಲ್ಲಿ ಬಿಲ್ ಏನಿರುತ್ತೆ ಅದನ್ನ ಅಪ್ಲೋಡ್ ಮಾಡ್ಬೇಕು. ಅಪ್ಲೋಡ್ ಮಾಡಿ ಗೊತ್ತಿಲ್ಲ ಏನ್ ಗಿಫ್ಟ್ ಕೊಡ್ತಾರೆ ನೋಡೇ ಬಿಡ್ತೀನಿ ಈಗ. ವೈಟಿಂಗ್. ಏನ್ ಗಿಫ್ಟ್ ಕೊಟ್ರು? ಏನು 8,000 ಪಾಯಿಂಟ್ಸ್ ಅಷ್ಟು ಬಂತು ನಮ್ಗೆ. ಅದಕ್ಕೆ ಕಾಫಿ ಮಗ್ ಅಂತೆ. ನಮ್ಮ ಅತ್ತೆ ಹೊಡೆದೇ ಬಿಡ್ತಾರೆ ಈಗ ನನ್ ಕಾಫಿ ಮಗ್ ತಗೊಂಡೋದ್ರೆ. ನನ್ಗೆ ಅಷ್ಟು ಕಾಫಿ ಮಗ್ ಇದೆ. ಆಲ್ರೆಡಿ ಮನೇಲಿ ಸುಮಾರು ಕಾಫಿ ಮಗ್ಗಳಿದೆ ಬೇರೆಯವ್ರು ಕೊಟ್ಟಿರೋದೆಲ್ಲ. ಸೊ ಮತ್ತಿನ್ನ ತೊಗೊಳಕ್ಕಾಗಲ್ಲ. ಇನ್ಫ್ಲುಯೆನ್ಸರ್ ಮೀಟಪ್ ಹೋದಾಗ ಅಲ್ಲಿ ನಮ್ಗೆ ಕಾಫಿ ಮಗ್ಗು ಅದೆಲ್ಲ ಏನಾದ್ರು ಗಿಫ್ಟ್ ಕೊಡ್ತಾನೆ ಇರ್ತಾರೆ. ಅಯ್ಯೋ ನಮ್ಮ ಅತ್ತೆ ಇನ್ನೊಂದ್ಸತಿ ಈಸ್ಕೊಂಡ್ರೆ ಆಚೆ ಹಾಕ್ತೀನಿ ಅಂತ ಬೈದಿದ್ದಾರೆ ಮೊದ್ಲೇ. ಸೊ ಏನಪ್ಪಾ ಅಂತಂದ್ರೆ ಯಾರೆಲ್ಲ ನೆಕ್ಸಸ್ ಸಿಟಿ ಸೆಂಟರ್ ಮಾಲ್ ಬರ್ತೀರಾ, ಅವ್ರದ್ದೊಂದು ಅಪ್ಲಿಕೇಶನ್ ಇದೆ. ದಟ್ ಮೀನ್ಸ್ ಆಪ್ ಆವಾಗಲೇ ಹೇಳಿದಾಗೇನೆ ಆಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಅಲ್ಲಿ ನೀವು ನೆಕ್ಸಸ್ ಮಾಲ್ ಅಲ್ಲಿ ಏನೇ ತಗೊಂಡ್ರು ಅದು ನಿಮ್ಗೆ ಬಿಲ್ ನ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗಿ ಅಲ್ಲಿ ನಿಮ್ಗೆ ಒಂದು ಪಾಯಿಂಟ್ಸ್ ಆಡ್ ಆಗ್ತಾ ಹೋಗುತ್ತೆ. ಸೊ 20,000 ಪಾಯಿಂಟ್ಸ್ ಇದೆ, ಐರನ್ ಬಾಕ್ಸ್ ಸಿಗುತ್ತೆ. ಸೊ ನೋಡುವ, ಮತ್ತೆ ಶಾಪ್ ಮಾಡುವ, ಐರನ್ ಬಾಕ್ಸ್ ನೋಡುವ. ಗೊತ್ತೇ ಇರ್ಲಿಲ್ಲ ನಾವು ನೆಕ್ಸಸ್ ಅಲ್ಲೇ ಶಾಪಿಂಗ್ ಮಾಡೋದು. ಅಂಡ್ ಇನ್ನೊಂದೇನಂತಂದ್ರೆ ಇದು 2 to 3 months ಚೇಂಜ್ ಆಗ್ತಿರುತ್ತೆ ಅಂತ. ನಾಳೆ ಚೇಂಜ್ ಆಗುತ್ತೆ ಗಿಫ್ಟ್. ನೋಡೋಣ, ಚೇಂಜ್ ಚೆಕ್ ಮಾಡಿ ನೋಡುವ. ಬರ್ತೀನಿ ನಾಳೆ ಬರುವ, ಇಲ್ಲ ಮತ್ತೆ ಪರ್ಚೇಸ್ ಮಾಡುವ. 1 year ವ್ಯಾಲಿಡಿಟಿ ಇರುತ್ತೆ ಪಾಯಿಂಟ್ಸ್ಗೆ. ಕಾರ್ನ ಈ ತರ ನೋಡೋದು ಒಂಥರ ಸಂಕಟ ಆಗುತ್ತೆ ನನ್ಗೆ. ಕಾರ್ ಬರ್ತಾ ಇದೆ ಆ ಕಡೆ, ಈ ಕಡೆ ಬನ್ನಿ. ಕಾರ್ಗೆ ರಾಜಾತಿಥ್ಯ ಅದು ಮೇಲಿರ್ತಾರೆ. ರಾಜಾತಿಥ್ಯ ಆದ್ರೆ ಒಂಥರ ಭಯ ಆಗುತ್ತೆ ನಂಗೆ ಹಂಗ್ ನೋಡ್ತಾ ಇದ್ರೆ. ಏನಾದ್ರೂ ಮಾಡ್ಬಿಡ್ತಾರೇನೋ ಅಂತ. ಈ ತರ ಮಾಡೋದ್ರಿಂದ ಎಷ್ಟು ಅನುಕೂಲ ನೋಡು. ಒಂದು ಕಾರ್ ನಿಲ್ಸೋದು 2 ಕಾರ್ ನಿಲ್ಸಬಹುದಾ. ಖುಷಿ ವಿಚಾರ. ನೆಕ್ಸಸ್ ಸಿಟಿ ಸೆಂಟರ್ ಮಾಲ್ ಅಲ್ಲಿ ಪಾರ್ಕಿಂಗ್ ದುಡ್ಡು ತಗೊಳಲ್ಲ. ಪಾರ್ಕಿಂಗ್ ದುಡ್ಡೇ ಇಲ್ಲ. ಅದು ಹೌದು, ಬೇರೆ ಮಾಲ್ಗಳಲ್ಲಿ ಪಾರ್ಕಿಂಗ್ ಚಾರ್ಜ್ ಮಾಡ್ತಾರೆ. ಆದ್ರೆ ಬೇರೆ ಮಾಲ್ಗಳಲ್ಲಿ ಏನಾದ್ರು ತಗೊಂಡ್ರೆ ಪಾರ್ಕಿಂಗ್ ಫ್ರೀ ಇರುತ್ತೆ. ಬಟ್ ಇಲ್ಲಿ ಆಮೇಲೆ ವಿಶಾಲವಾದ ಪಾರ್ಕಿಂಗ್, ಇಲ್ಲಿ ಸಖತ್ ಒಳ್ಳೆ ಪಾರ್ಕಿಂಗ್ ಇದೆ ಇಲ್ಲಿ ಈ ಮಾಲ್ ಅಲ್ಲಿ. ಹ್ಯಾಪಿ ಇದಕ್ಕೇನ್ ಕಾಪಿರೇಟ್ ಬರಲ್ಲ ತಾನೆ. ಈ ತರ ಕೆಟ್ಟದಾಗ ಹಾಡು ಹೇಳಿಲ್ಲ ಬಿಡು, ಯಾವ ಕಾಪಿರೇಟ್ ಬರಲ್ಲ. ಹೌದಾ? ಮತ್ತೆ ನನ್ ಹಾಡ್ಗೆ ಫ್ಯಾನ್ಸ್ ಇದಾರೆ. ನಾವು ಕನ್ನಡಿಗೆ ಹೋಗಿದ್ದಾಗ ಅವ್ರು ಕನ್ನಡ ರಾಜ್ಯೋತ್ಸವ ಇವೆಂಟ್ ಮಾಡಿದ್ರಲ್ಲ, ಆಗ ಹೋಗಿದ್ದಾಗ ನನ್ ಪಕ್ಕ ನಿಂತಿದ್ ಹುಡ್ಗಿ, ಮೇಡಮ್ ನಿಮ್ ವಾಯ್ಸ್ ಸಖತ್ತಾಗಿದೆ ಅಂತ ಹೇಳ್ಬಿಟ್ಟು ಹೋದ್ಲು ಗೊತ್ತಾ. ಕಿವಿಗ್ ಮಿಷನ್ ಹಾಕೊಂಡಿರ್ತಾರ ಒಂದ್ ಹುಡುಗಿ. ಅಲ್ಲ ಅದೇ ಹಂಗೆ ಒಂದ್ ಹೇಳ್ಬೋದು ವರ್ಡು. ಬೇಡ, ಯಾಕೆ ಸುಮ್ಮನೆ ಗಂಡ ಅಂತ ಒಂದ್ ಮರ್ಯಾದೆ ಕೊಡ್ತೀನಿ ಹಂಗೆ. ಸೊ ಇವಾಗ ಎಲ್ಲಿಗೆ ಹೋಗ್ತಿದೀವಿ ಅಂತಂದ್ರೆ ಸ್ಕಂದ ಸೋಡಾ ಅಡ್ಡ, ಸ್ಕಂದ ಸೋಡಾ ಅಡ್ಡ ಅಂತ ನಮ್ಮ ಸಿದ್ಧಾರ್ಥ ಲೇಔಟ್ ಅಲ್ಲಿ ಲೊಕೇಟ್ ಆಗಿದೆ. ಅದು ಸಿದ್ಧಾರ್ಥ ಲೇಔಟ್ ಒಳಗಡೆ ಪಾಳ್ಯ ಗೇಟ್ ಅಂತ ಒಂದು ಸ್ಟಾಪ್ ಇದೆ, ಅಲ್ಲಿ ಇದೆ ಸ್ಕಂದ ಸೋಡಾ ಅಡ್ಡ ಅಂತ. ಗೂಗಲ್ ಮ್ಯಾಪ್ಸ್ ಅಲ್ಲೂ ಅವ್ರದ್ದಿದೆ. ತುಂಬಾ ಚೆನ್ನಾಗಿರುತ್ತೆ. ಎಷ್ಟೊಂದು ವೆರೈಟಿ ಆಫ್ ಸ್ನಾಕ್ಸ್ ನಿಮ್ಗೆ ಒಂದೇ ಕಡೆ ಸಿಗುತ್ತೆ. ಬಾಬಾ ದೇವಸ್ಥಾನ, ಇದು ಚಾಮುಂಡಿ ಸ್ಟೇಡಿಯಂ ಇದೆಯಲ್ಲ ಅದ್ರ ಹತ್ರ ಬಾಬಾ ದೇವಸ್ಥಾನ. ಅದಕ್ಕೆ ನಮಸ್ಕಾರ ಮಾಡಿದೆ. ಇನ್ನೊಂದೇನಂತಂದ್ರೆ ಅಲ್ಲಿ ಬಾಳೆ ದಿಂಡಲ್ಲಿ ಕಬಾಬ್ ತರ ಮಾಡ್ತಾರಂತೆ. ಕಬಾಬ್ ಅದನ್ನ ಟ್ರೈ ಮಾಡಕ್ಕೆ ಅಂತ ಹೋಗ್ತಾ ಇದೀವಿ. ನಮ್ಮ ಅಪ್ಪ ತಿನ್ಬೇಕಂತೆ ಅದನ್ನ. ಅದಕ್ಕೆ ಪಾರ್ಸಲ್ ತಗೊಂಡು ನಾವೇ ತಿನ್ಕೊಂಬೋಣ ಅಂತ ಹೋಗ್ತಿದ್ದೆ. ಅದ್ರ ಓನರ್ ಬಂದು ಪವನ್ ಅಂತ. ಅವ್ರು ನಮಗೆ ತುಂಬಾ ಪರಿಚಯ. ಸೊ ವಿಡಿಯೋಸ್ ಎಲ್ಲ ತುಂಬಾ ನೋಡ್ತಾರ ಅವರು, ತುಂಬಾ ಫಾಲೋ ಮಾಡ್ತಾರೆ. ನಾವ್ ಯಾವ್ದೇ ಸ್ಟೋರಿ ಹಾಕಿದ್ರು ಅವ್ರು ರಿಪ್ಲೈ ಮಾಡೇ ಮಾಡ್ತಾರೆ. ಯಾರು ಮಾಡ್ತಾರೋ ಬಿಡ್ತಾರೋ ಅವ್ರಂತೂ ಮಾಡೇ ಮಾಡ್ತಾರೆ. ಅದಕ್ಕೋಸ್ಕರನೇ ಎಲ್ಲ ವಿಡಿಯೋಗೂ ಅಪ್ರಿಶಿಯೇಟ್ ಮಾಡ್ತಾರೆ.
ಅದಕ್ಕೆ ಹೋಗ್ಬರೋಣ. ನಂಗೆ ಹೊಟ್ಟೆ ಸಿಕ್ತು, ರಾತ್ರಿಯಿಂದ ಸರಿಯಾಗಿ ನಿದ್ದೆ ಇಲ್ಲ, ಸರಿಯಾಗಿ ಊಟ ಇಲ್ಲ. ಅಯ್ಯೋ ರಾತ್ರಿ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಇದ್ರು. ಆಮೇಲೆ ಅವರು ವಿಡಿಯೋ ಮಾಡಕ್ಕೆ ಸುಮಾರು ಜನ ಕಂಫರ್ಟಬಲ್ ಇರ್ಲಿಲ್ಲ, ಅದಕ್ಕೆ ನಾವು ಈ ಸತಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಆಮೇಲೆ ಒಂದು ಚೇಂಜ್ ಅಂತ ನಾವು ಏನು ಕೆಲಸ ಮಾಡಿಲ್ಲ 2 ದಿನ, ಅಂದ್ರೆ ನಿನ್ನೆಯಿಂದ ಆರಾಮಾಗಿ ಚಿಲ್ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್ ಜೊತೆ. ಆಮೇಲೆ ಎಲ್ರು ಸಿಗದೆ ಅಪರೂಪ ನಾವುಗಳು. ಇವ್ರ ಗ್ರೂಪ್ ಅಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಬಿಸ್ನೆಸ್ ಮಾಡ್ತಾ ಇರೋದು ಎಲ್ರು. ಸೊ ಅವ್ರು ಯಾವಾಗ್ಲೂ ಬಿಸಿ, ಸ್ಯಾಟರ್ಡೆ ಸಂಡೇನು ಬಿಸಿ ಇರ್ತಾರೆ ಅವರು. ಅದಕ್ಕೆ ಈಗ ಎಲ್ರು, ಒಬ್ರು ತೇಜಸ್ ಅಂತಿದ್ದಾರೆ ಇವ್ರ ಫ್ರೆಂಡ್, ಅವರು ಇಲ್ಲ ಸಿಗ್ಲೇಬೇಕು ಸತಿ ಅಂದ್ಬಿಟ್ಟು ಎಲ್ರು ಸಿಕ್ಕಿದ್ವಿ. ನೋಡೋಣ ಬನ್ನಿ. ಸೋಡಾ ಡಬ್ಬ ಬಂದ್ಬಿಟ್ಟು ಮಡಕೆ ಸೋಡಾ ಕುಡಿತಾ ಇದ್ದಾಳೆ. ಹೆಂಗಿದೆ ಮೇಡಮ್? ಸಖತ್ತಾಗಿದೆ. ನಾವ್ ಇದನ್ನ ಫಸ್ಟ್ ಧರ್ಮಸ್ಥಳದ ಹತ್ರ ಟ್ರೈ ಮಾಡಿದ್ವಿ. ಹೌದು. ಮೈಸೂರಲ್ಲಿ ನನಗ್ ಗೊತ್ತಿರಂಗೆ ಗೊತ್ತಿಲ್ಲ, ನಾನು ಬೇರೆ ಕಡೆ ಎಲ್ಲೂ ನೋಡಿಲ್ಲ ಮಡಕೆ ಸೋಡಾನ. ಇಲ್ಲ ಒಂದೇ ಕಡೆ ನಾನ್ ನೋಡಿರೋದು, ಸಿಗುತ್ತೋ ಇಲ್ವೋ ನನ್ಗೆ ಗೊತ್ತಿಲ್ಲ. ಸೊ ಸಖತ್ತಾಗಿದೆ. ಆಮೇಲೆ ತುಂಬಾ ವೆರೈಟಿಗಳು ಸಿಗುತ್ತೆ ಇಲ್ಲಿ. ನೋಡ್ಬೋದು ನೀವು, ಕ್ರೌಡ್ ನೋಡ್ಬೋದು ಇಲ್ಲಿ ಹೆಂಗ್ ತುಂಬಾ ಜನ ಇರ್ತಾರೆ ಗುರು. ಅಂಡ್ ಕ್ರೌಡ್ ಅಂತಂದ್ರೆ ಸಂಡೇ ಅಂತ ಬಂದಿರೋದಲ್ಲ, ಯಾವಾಗ್ಲೂ ಹಿಂಗೆ ಇರ್ತಾರೆ ಇಲ್ಲಿ. ಪ್ರೈಸ್ ರೀಸನಬಲ್ ಆಗಿರುತ್ತೆ, ಒಳ್ಳೆ ಕ್ವಾಲಿಟಿ ಕೊಡ್ತಾರೆ, ಟೇಸ್ಟ್ ಚೆನ್ನಾಗಿರುತ್ತೆ. ಅಂಡ್ ಇಲ್ಲಿ ಇನ್ನೂ ಸ್ಪೆಷಲ್ ಅಂತಂದ್ರೆ ಬಾಳೆ ದಿಂಡು ಫ್ರೈ ಇಲ್ಲಿದೆ ನೋಡಿ. ಬಾಳೆ ದಿಂಡು ಡ್ರೈ ಅಂತ ಕರೀತಾರೆ, ಅದೊಂದು. ಜೊತೆಗೆ ಹೆಲ್ದಿ ಸ್ನಾಕ್ ತರ ಇಲ್ಲೊಂದು ಆಯ್ತು. ಅಲ್ಲಿ ನಮ್ ವಿಡಿಯೋ ಪ್ಲೇ ಮಾಡ್ತಾ ಇದಾರೆ ಅಲ್ಲಿ. ಥ್ಯಾಂಕ್ ಯು ಪವನ್ ಅಂತ ಅವ್ರನ್ನ ಮಾತಾಡ್ಸೋಣ. ನಮ್ ವಿಡಿಯೋ ಪ್ಲೇ ಆಗ್ತಾ ಇದೆ. ಯಾವ್ದಿದು? ಇದು ಬನ್ನೂರ್ ಬಾಯ್ಸ್ ವಿಡಿಯೋ ಪ್ಲೇ ಆಗ್ತಿದೆ. ಥ್ಯಾಂಕ್ ಯು. ಇದಾಗಿತ್ತು ನಮ್ಮ ಸಿಂಪಲ್ ವ್ಲಾಗ್ ಅನ್ಬೋದು ಇದನ್ನ. ಈ ಶಾಪಿಂಗ್ ಆಯ್ತು, ಆಮೇಲೆ ಶಾಪಿಂಗ್ ಚೆನ್ನಾಗೇ ಆಯ್ತು ನನಗೆ, ಅದು ಬೇರೆ ಪ್ರಶ್ನೆ. ಕಲೆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ಲೈಫ್ ಸ್ಟೈಲ್ ಅಲ್ಲಿ ಪ್ರಮೋಷನ್ ಅಲ್ಲ ಇದು, ತಪ್ಪು ತಿಳ್ಕೊಂಡ್ಬಿಡ್ತಾರೆ ಜನ. ಪರ್ಸನಲ್ ಎಕ್ಸ್ಪೀರಿಯನ್ಸ್ ನನಗೆ. ಅಂದ್ರೆ ನನ್ ಬಟ್ಟೆಲ್ ತುಂಬಾ ಚೂಸಿ. ಇವ್ರು ಹೇಳಿದ್ರು ಈಸಿಯಾಗಿ ಒಪ್ಕೊಳ್ಳಲ್ಲ. ನನಗೆ ಬಟ್ಟೆಲಿ ಕಂಫರ್ಟಬಲ್ ಮುಖ್ಯ. ಶೋ ಆಫ್, ಸ್ಟೈಲು ಅಥವಾ ಇನ್ನೊಂದು ಅದು ನಂಗೆ ಮ್ಯಾಟ್ರೇ ಆಗಲ್ಲ. ನನಗೆ ಬಟ್ಟೆ ಕಂಫರ್ಟಬಲ್ ಆಗಿರ್ಬೇಕು. ನಾನು ಅದ್ರಲ್ಲಿ ಕಂಫರ್ಟಬಲ್ ಫೀಲ್ ಮಾಡಿದ್ರೆ ಮಾತ್ರ ನಾನು ಬಟ್ಟೆ ತಗೊಳ್ಳೋದು. ಯಾರ ಒಪಿನಿಯನು ತಗೊಳ್ಳಲ್ಲ ನನ್ನ ಬಟ್ಟೆಲಿ. ಅಂದ್ರೆ ಇವ್ರನ್ನ ಕೇಳ್ತೀನಿ ಚೆನ್ನಾಗಿದ್ಯಾ ಇಲ್ವಾ ಏನು ಅಂತ. ಅವ್ರು ಹೇಳಿದನ್ ತಗೊಳ್ಳಲ್ಲ, ಸುಮ್ಮನೆ ಅನ್ಸುತ್ತೆ ಕೇಳ್ತೀನಿ ಅಷ್ಟೇ. ಸೊ ಈ ತರ ಆಯ್ತು. ಮಾತಾಡಾಯ್ತಾ? ಸೋಡಾ ಎಲ್ಲ ಕುಡಿದ್ವಿ. ಏನ್ ಬಿಲ್ಡಪ್ ತಗೊಂಡಿದ್ದು. ಅಯ್ಯೋ ಅದು ಆಫರ್ ಇದೆ ತಗೊಂಡಿದ್ದೆ ಇವತ್ತು. ಅದಕ್ಕೆ ಆಫರ್ ಏನು ಇರ್ಲಿಲ್ಲ ಅದ್ರಲ್ಲಿ. ಅವರು ಸ್ಕ್ಯಾಮ್ ಮಾಡ್ತಾರೆ ಗುರು. ಕೆಲವೊಂದು ಆಫರ್ಗಳಿತ್ತು, ಎಲ್ಲದಕ್ಕೂ ಆಫರ್ ಇರ್ಲಿಲ್ಲ. ಕೆಲವೊಂದಕ್ಕೆ ಅವ್ರು ಹೇಳಿದಷ್ಟು ಆಫರ್ ಇರ್ಲಿಲ್ಲ, ಒಟ್ನಲ್ಲಿ ಸ್ವಲ್ಪ ಇತ್ತು. ಅವರು 60% ಆಫ್ ಅಂದಿದ್ರು. ಅಂದ್ರೆ 60% ಆಫ್ ಒಂದ್ ಬಟ್ಟೆಗೂ ಇರ್ಲಿಲ್ಲ ಅಲ್ಲಿ. ಎಲ್ಲ 50 ಇತ್ತು ಕೆಲವೊಂದಕ್ಕೆ 30% ಡಿಸ್ಕೌಂಟ್ ಇತ್ತು ಅಷ್ಟೇ. ಬಟ್ ಚೆನ್ನಾಗಿತ್ತು. ಏನೋ ಬಟ್ಟೆ ತಗೊಳ್ಬೇಕಲ್ಲ ಅಂದ್ಬಿಟ್ಟು ತಗೊಂಡಿದ್ದಾಯ್ತು. ಏನಾಗುತ್ತೆ ಅಂತಂದ್ರೆ, ನಾವು ಕಂಟೆಂಟ್ ಕ್ರಿಯೇಷನ್ ಇರೋದ್ರಿಂದ ಒಂದಷ್ಟು ಬ್ರ್ಯಾಂಡ್ ಕೊಲಾಬ್ರೇಷನ್ ಇರುತ್ತೆ, ಎಲ್ಲ ಕಂಟೆಂಟ್ ರೆಕಾರ್ಡ್ ಮಾಡ್ಬೇಕಾಗುತ್ತೆ. ಪದೇ ಅದೇ ಬಟ್ಟೆ ಹಾಕೊಂಡು ನೋಡೋರ್ಗು ಬೇಜಾರಾಗುತ್ತೆ. ನೋಡೋರ್ಗೇನ್ ಬೇಜಾರಾಗಲ್ಲ, ನಮ್ಗೆ ಬೇಜಾರಾಗುತ್ತೆ. ಅವರು ಇದಾಡ್ತಾರೆ, ಏನ್ ಬೇರೆ ಬಟ್ಟೆ ನಿಮ್ಮ ಹತ್ರ ಅಂತ. ಅಂಡ್ ಇನ್ನೊಂದೇನಾಗ್ಬಿಡುತ್ತೆ ಅಂತಂದ್ರೆ, ಇವತ್ತು ನೋಡಿ ಹೊರಗಡೆ ಹೋದ್ವಿ ನಾವು, ಒಂದು 2-3 ಕಂಟೆಂಟ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಇನ್ಸ್ಟಾಗ್ರಾಮ್ಗೆ. ನಮ್ದು ಅಲ್ಲಿ ಹೋಗಿ ನೀವು ನಮ್ಮ ಪ್ರೊಫೈಲ್ ಚೆಕ್ ಮಾಡಿದ್ರೆ ಸೇಮ್ ಔಟ್ಫಿಟ್ ಬಂದ್ಬಿಡುತ್ತೆ. ಬಟ್ ಏನು ಮಾಡೋದಕ್ಕಾಗಲ್ಲ, ಕಂಟೆಂಟ್ ಕೊಡ್ಬೇಕು ಅನ್ನೋದು ತವಕ ಅಷ್ಟೇ. ಅದು ಬಿಡಿ ಏನಿಲ್ಲ, ಒಳ್ಳೆ ಕಂಟೆಂಟ್ ಕೊಡ್ಬೇಕು, ಏನೋ ಜನಗಳನ್ನ ಒಂದು ಎಂಟರ್ಟೈನ್ ಮಾಡ್ಬೇಕು ಅಂತ ಅಷ್ಟೇ, ಏನಿಲ್ಲ ಅದ್ರಲ್ಲಿ. ಸೊ ಈ ತರ ಇತ್ತು ನಮ್ಮ ಇವತ್ತಿನ ಬ್ಲಾಗ್. ಏನನ್ಸುತ್ತೆ ಎಲ್ಲರೂ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್.